ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಲಾಜಿ ಟ್ರಾವೆಲರ್ಸ್. ಇವತ್ತಿನ ಟ್ರಿಪ್ಪು ಹೆವಿ ಮಜಾ ಇರುತ್ತೆ. ಇವತ್ತಿನ ಟ್ರಿಪ್ಪು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4 ದಿನದ ಟ್ರಿಪ್ಪು. ಎಲ್ಲಿಗೆ ಏನು ಕತೆ ಅಂತೆಲ್ಲ ಹೋಗ್ತಾ ಹೇಳ್ತೀನಿ. ಸೂಪರಾಗಿರುತ್ತೆ ಟ್ರಿಪ್ಪು. ಹೋದ ವರ್ಷವೂ ಇದೇ ಸ್ಕೂಲಿಂದ ಹೋಗಿದ್ವಿ, ಇದೇ ಪ್ಯಾಕೇಜ್ ಅವ್ರದ್ದೇ ಹೋಗಿದ್ವಿ. ಈ ಸಲನೂ ಇದೇ ಸ್ಕೂಲಿಂದನೇ ಇದೇ ಪ್ಯಾಕೇಜ್ ಅವ್ರದ್ದೇ. ಬೇರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಹೋದ ಸಲ ಸುಲ್ತಾನ್ ಗಾಡಿಯಲ್ಲಿ ಹೋಗಿದ್ದೆ, ಈ ಸಲ ಇದರಲ್ಲಿ ಹೋಗ್ತಿದ್ದೆ. ಹೋದ ಸಲ ಗೋವಾ ಹೋಗಿದ್ವಿ, ಈ ಸಲ ಕೇರಳ ಹೋಗ್ತಿದ್ದೀವಿ. ಹಬೀಬಿ ಕಮ್ ಟು ಕೇರಳ. ಸೊ ಕೇರಳ ಹೋಗ್ತಿದ್ದೀವಿ. 4 ದಿನದ ಟ್ರಿಪ್ಪು. ಹೆವಿ ಚೆನ್ನಾಗಿರುತ್ತೆ. ಹೋದ ಸಲನೂ ಮಜಾ ಇತ್ತು, ಈ ಸಲನೂ ಒಳ್ಳೆ ಮಜಾನೇ ಇರುತ್ತೆ. ಬಂದ ತಕ್ಷಣ ಸರ್ಗಳೆಲ್ಲ ರೆಕಗ್ನೈಸ್ ಮಾಡಿದ್ರು. ತರಳಬಾಳು ಸ್ಕೂಲಿಂದ ಹೋಗ್ತಾ ಇರೋದು, ಅರಸೀಕೆರೆಯಿಂದ. ಬನ್ನಿ ಏನಾಗುತ್ತೆ ಏನು ಕತೆ ಅಂತೆಲ್ಲ ಹೋಗೋಣ. ಸೂಪರೇ ಇರುತ್ತೆ ಟ್ರಿಪ್, ಮಾತ್ರ ಹೆವಿ ಮಜಾ ಇರುತ್ತೆ. ಈ ಟ್ರಿಪ್ಪು ಸಖತ್ತಾಗಿ ಇರುತ್ತೆ. ಇದೇ ಸ್ಕೂಲು ನಾನು ಹಿಂದ್ಗಡೆ ಕಾಣ್ತಿದ್ದೆ ನೋಡಿ, ಇದೇ ಸ್ಕೂಲು. ಇವತ್ತಿನ ಟ್ರಿಪ್ಪು ಟೋಟಲ್ 3 ಬಸ್ ಹೋಗ್ತಾ ಇರೋದು. ನಮ್ಮದೊಂದು, ಇನ್ನೊಂದು ಕಾಮಧೇನು ಅಂತ, ಇನ್ನೊಂದು ನಮ್ಮದು SRMS ಶಿವಮೊಗ್ಗದ ಗಾಡಿ. 3 ಗಾಡಿನೂ ಹೋಗ್ತಾ ಇರೋದೆ. ಪ್ಯಾಕೇಜ್ ಮಾತ್ರ ಸೂಪರಾಗಿರುತ್ತೆ. ಹೋದ ಸಲನೂ ಭಾಳ ಚೆನ್ನಾಗಿತ್ತು, ಈ ಸಲನೂ ತುಂಬ ಚೆನ್ನಾಗಿರುತ್ತೆ. ಅಡುಗೆಗೆ ಅಂತಲೇ ಒಂದು ಸಪ್ರೇಟ್ ಗಾಡಿ TT ಬರುತ್ತೆ, ಮತ್ತು ನಮ್ಮದು 3 ಗಾಡಿ ಬಸ್ಸು. ಬನ್ನಿ ಏನಾಗುತ್ತೆ ಮುಂದೆ ಏನು ಕತೆ ಅಂತೆಲ್ಲ ಹೋಗ್ತಾ ತಿಳಿಸ್ಕೊಡ್ತೀನಿ. ಎಲ್ಲ ಪೂಜೆ ಮಾಡಿ ನೋಡಿ, ಪ್ರತಿ ವರ್ಷವೂ ಇವರು ಈ ಥರನೇ ಪೂಜೆ ಮಾಡೋದು. ನಮಗೆಲ್ಲ ದುಡ್ಡು ಕೊಡ್ತಾರೆ ಗಾಡಿ ಪೂಜೆಗೆ, ಗಾಡಿ ಪೂಜೆ ಮಾಡ್ತಾರೆ. ಈ ವರ್ಷವೂ ಹಂಗೆ ಪೂಜೆ ಮಾಡಿದ್ರು, ತುಂಬ ಚೆನ್ನಾಗೆ ನಮಗೆ ಇದನ್ನು ಕೊಟ್ಟಿದ್ದಾರೆ. ಇವಾಗ ಜಸ್ಟ್ ಪೂಜೆಲ್ಲ ಆಯಿತು. ಸಖತ್ತಾಗಿ ಪೂಜೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ. ಇದೇ ರೀತಿ ಈ ವರ್ಷವೂ ಚೆನ್ನಾಗಿ ಪೂಜೆ ಮಾಡಿದ್ರು. ಇವಾಗ ಸೀದಾ ಮಕ್ಕಳು ಇವಾಗ ಬರ್ತಾರೆ, ಹೊರಡ್ತಾ ಇರೋದೆ. ನಾನ್ ಸ್ಟಾಪ್ ಇವಾಗ ಹೋಗ್ತಾ ಇರೋದು. ಇಲ್ಲ, ಕರೆಕ್ಟಾಗಿ ಇಟ್ಟಿದ್ದಾರೆ, ಬಟ್ ಚಿಕ್ಕಗಳೆಲ್ಲ ಹಾಕೊಂಡಿದ್ದೇವೆ, ಚಿಕ್ಕ ಬ್ಯಾಗು. ಇವಾಗ ಇಲ್ಲೇ ಅರಸೀಕೆರೆಯಲ್ಲೇ ಹಾಕ್ತಿದ್ದೀವಿ ನಾವು ಡೀಸೆಲ್ ಇಲ್ಲ ನಮ್ಮದ್ರಲ್ಲಿ, ತುಂಬ ಕಮ್ಮಿ ಇತ್ತು. ಆ 2 ಗಾಡಿ ಮೈಸೂರಲ್ಲಿ ಹಾಕ್ತಿದ್ದಾರೆ. ನಾವಿಲ್ಲೇ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಣ್ಣ? ನಮ್ಮ ಬಂಕಲ್ಲಿ ಇದೇ ಆಗೋದು. 2 ಪಾಯಿಂಟಿಗೆ ಇಟ್ಟರೆ ಅವ್ರಿಗೆ ಸ್ಲೋ ಆಗುತ್ತೆ ಅಂದ್ಬಿಟ್ಟು 3ಕ್ಕೆ ಇಡ್ತಾರೆ. ಬಟ್ 2ಕ್ಕೆ ಇಡಿಸ್ತೀವಿ ನಾವು, 2ಕ್ಕೆ ನಿಧಾನಕ್ಕೆ ಹೋಗ್ಬೇಕು. ಇವಾಗ ಫುಲ್ ಮಾಡಿಸ್ಕೊಂಡು ಸೀದಾ ಹೋಗ್ತಾ ಇರೋದೆ. ನಾನ್ ಸ್ಟಾಪು ನಂಜನಗೂಡು. ನಮ್ಮ ಬಾಯ್ಸು ಗರ್ಲ್ಸು ಎಲ್ಲರೂ ನಮ್ಮ ಬಸ್ಸಲ್ಲಿ ಇರೋರೆಲ್ಲ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಗಾಡಿ ಸ್ಟಾರ್ಟಿಂಗಲ್ಲೇ ನಿಂಬೆಹಣ್ಣು ತಿಳಿಸುವಾಗಲೇ ಅವರು ಜೈ ಶ್ರೀರಾಮ್ ಎಂದು ಫುಲ್ಲು ಜೋಶಲ್ಲಿ ಕೂಗಿ ಹೋಗ್ತಾ ಇದ್ದೀವಿ. ಎಲ್ಲ ಗಾಡಿಯಲ್ಲೂ ಕೂಗಿದ್ರು, ನಮ್ಮ ಗಾಡಿ ಏನಲ್ಲ, ಎಲ್ಲ ಗಾಡಿಯಲ್ಲೂ ಕೂಗಿ ಇವಾಗ ಸೀದಾ ನಾನ್ ಸ್ಟಾಪ್ ನಂಜನಗೂಡು. ಇಲ್ಲೇ ನಾಗಮಂಗಲದಿಂದ ಹಿಂದೆ ಇವಾಗ ಜಸ್ಟು ಇಲ್ಲಿ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. 1 ಗಾಡಿ ಹೋಯ್ತು, SRMS ಕಾಮಧೇನು, ಮತ್ತು ನಾವು ಇವಾಗ ಹೋಗ್ತಾ ಇದ್ದೀವಿ. ಊಟ ಚೆನ್ನಾಗೇ ಇತ್ತು, ಮಸ್ತಿತ್ತು. ಸೀದಾ ಹೋಗ್ತಾ ಇರೋದು ಇವಾಗ ನಾನ್ ಸ್ಟಾಪ್ ನಂಜನಗೂಡಲ್ಲಿ ಊಟ ಮಾಡ್ಕೊಂಡು ಹೊರಡೋದು ಅನಿಸುತ್ತೆ. ಬನ್ನಿ ನೋಡುವ ಏನಾಗುತ್ತೆ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೋಗ್ತಾ ಇದ್ದೀವಿ. ಇನ್ನು 2 ಅವರ್ ಅಷ್ಟೇ. 2 ಅವರಿಗೆಲ್ಲ ನಾವು ಸೀದಾ ನಂಜನಗೂಡು ಹೋಗ್ತೀವಿ. ಸಂಜೆ 6 ಗಂಟೆಗೆಲ್ಲ ನಾವು ನಂಜನಗೂಡು ಹೋಗ್ಬಿಡ್ತೀವಿ. ಅಲ್ಲಿ ಮೊದಲೇ TT ಹೋಗಿದೆ. TT ಹೋಗಿ ಅಡುಗೆ ಮಾಡ್ತಾ ಇದ್ದಾರೆ ಅವರು. ಸಂಜೆ ನೈಟು ಊಟ ಎಲ್ಲ ಮಾಡ್ಕೊಂಡು ಸೀದಾ ಕ್ಯಾಲಿಕಟ್ ಹೋಗೋದು.
ಕ್ಯಾಲಿಕಟ್ ಮಧ್ಯರಾತ್ರಿಗೆಲ್ಲ ಹೋಗ್ಬಿಡ್ತೀವಿ. ಇವರು ಫ್ರೆಶಪ್ಪಿಗೆ ಅಂತ ಹೇಳಿದ್ದಾರೆ. ಅದ್ರ ನೋಡಿ ಇಲ್ಲಿ ಯಾವುದೋ ಶೂಟಿಂಗ್ ಆಗ್ತಾ ಇದೆ. ಜನ ಕಿಕ್ಕರ್, ಇದು ಜನ ಸಾಗರ. ಒಳಗಡೆ ಶೂಟಿಂಗ್ ಆಗ್ತಾ ಇದೆ. ಶೂಟಿಂಗ್ ನೋಡಕ್ಕಂತೂ ಜನವೋ ಜನ. ನಾವು ಶೂಟಿಂಗ್ ಮಾಡ್ತಾ ಇದ್ರೆ ಹಿಂಗೆ ಜನನೂ ಬರ್ತಾ ಇದ್ರು. ನಾವೆಲ್ಲ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಹುಡುಗರು ಇಡ್ತಾ ಇರ್ತೀವಿ. ಶೂಟಿಂಗೇ ಒಂಥರ ಮಜಾ. ನೋಡೋಕ್ಕೆಲ್ಲ ತುಂಬ ಜನ ಬರ್ತಾರೆ. ಆದರೆ ಡೈರೆಕ್ಷನ್ ಟೀಮ್ಗೆ ಮಾತ್ರ ಫುಲ್ಲು ರೋದನೆ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿ ಸೀನ್ಗಳೆಲ್ಲ ತೆಗಿಸ್ಬೇಕು. ಆ ಥರ ಎಲ್ಲ ತುಂಬ ಇರುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಕಷ್ಟ. ಲೊಕೇಶನ್ ಒಂದು ಶೂಟಿಂಗ್ ಮಾಡುವಾಗಂತೂ ಇಂಡೋರ್ ಶೂಟಿಂಗ್ ಇದ್ರೆ ಏನೂ ನಡೆಯಲ್ಲ. ಈ ಥರ ಔಟ್ಡೋರಲ್ಲೇ ಈ ಥರ ಎಲ್ಲ ತುಂಬ ಜನಗಳೆಲ್ಲ ಬರ್ತಾರೆ. ಕಂಟ್ರೋಲ್ ಮಾಡಬೇಕು, ಎಲ್ಲ ನೋಡ್ಕೊಂಡೆಲ್ಲ ಮಾಡಬೇಕು. ತುಂಬ ಕಷ್ಟ ಸ್ವಲ್ಪ ಶೂಟಿಂಗ್ ಮಾಡೋದೆಲ್ಲ. ನೋಡಿ ಎಲ್ಲ ಶಬರಿಮಲೆ ಹೋಗ್ತಾ ಇದ್ದಾವೆ ಗಾಡಿಗಳು. ಎಲ್ಲ ಕರ್ನಾಟಕ ಫ್ಲಾಗ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದು ಶಬರಿಮಲೆ ಆಗಿದೆ, ನಾವು ಹೋಗ್ತೀವಿ ಸ್ವಲ್ಪ ದಿನ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ನಂಜನಗೂಡಿಗೆ. ನೋಡಿ ಎಲ್ಲ ಶಬರಿಮಲೆ ಗಾಡಿಗಳೇ. ಶಬರಿಮಲೆ ಹೋಗಿ ಬಂದಿರೋದು, ಹೋಗ್ತಾ ಇರೋವು ಎಲ್ಲ ಗಾಡಿಗಳೇ ಶಬರಿಮಲೆ. ಈ ಕಡೆನೇ ಒಳ್ಳೆ ಇರೋದು. ಎಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಬರ್ತಾರೆ ಈ ಕಡೆಗೆ. ಆ ಕಡೆ ಟೆಂಪಲ್ ಇರೋದು. ಇದೇ ನೋಡಿ ಪಾರ್ಕಿಂಗು. ಆ ಕಡೆ ಹೋಗಿ ಇವಾಗ ಪಾರ್ಕಿಂಗ್ ಹಾಕೋದು. ಸೀದಾ ಅವರು ದರ್ಶನ ಮಾಡ್ಕೊಂಡು ಬರ್ತಾರೆ. ಸೀದಾ ಹೊರಡ್ತಾ ಇರೋದು. ಮಕ್ಕಳೆಲ್ಲ ತುಂಬ ಬೇಗ ಬಂದಿದ್ದಾರೆ. ಇವಾಗ ಸೀದಾ ಇಲ್ಲಿಂದ ಬಿಟ್ಟು ಗುಡ್ಲುಪೇಟೆ ಹೋಗೋದು. ನಮ್ಮ ಬಸ್ನವ್ರು ಇನ್ನೂ ಬಂದಿಲ್ಲ, ಚಿಕ್ಕ ಮಕ್ಕಳು ಬಂದಿದ್ದಾರೆ. ಎಲ್ಲ ಖಾಲಿ ಇದೆ. ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಸ ಹಾಕಿದ್ದಾರೆ ಅಂತ ಕೆಳಗಡೆ ಎಲ್ಲ. ಬಂದವ್ರ ಕಸ್ಟಮರ್ಗಳು ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ? ಬಂದಿರೋ ಜನಗಳೆಲ್ಲ ಇದನ್ನೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಟೈಮ್ ಬಂದು 7:30 ಆಗಿದೆ. ಗುಡ್ಲುಪೇಟೆಯಲ್ಲಿ ಇದ್ದೀವಿ. ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ನಮ್ಮದು SRMS ಗಾಡಿಗೂ 2 ಫುಲ್ ಮಾಡಿಸ್ಕೊತಾ ಇದ್ದೀವಿ. ಇವಾಗ ಸೀದಾ ಗೇಟ್ ದಾಟಾದ್ಮೇಲೆ ಊಟ ಮಾಡೋದೆಲ್ಲ, ಅದಕ್ಕಿಂತ ಮುಂಚೆನೇ ಊಟ ಮಾಡೋದು ಇನ್ನೂ ಡಿಸೈಡ್ ಆಗಿಲ್ಲ. ಒಟ್ಟಿನಲ್ಲಿ TTಯಲ್ಲಿ ಹೋಗಿ ಅಡುಗೆ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಸೀದಾ ಹೊರಡ್ತಾ ಇರೋದೆ. ಹೋಗಿ ಕ್ಯಾಲಿಕೇಟಲ್ಲಿ ಫ್ರೆಶಪ್ಪು. ಮಿಡ್ ನೈಟೇ ಹೋಗ್ತೀವಿ ಬೇಗನೆ. ನೋಡೋದು ಇನ್ನೂ ಏನೇನು ಕತೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋ. ಅಲ್ಲಿದೆ ನೋಡಿ ಬಂಕಲ್ಲಿ ನಮ್ಮ ಗಾಡಿ. ಎಲ್ಲ ಕಡೆ ಸಪ್ತಸಾಗರ ಆಚೆ ಎಲ್ಲೋದೇನೆ ಸೈಡ್ ಬಿ ಎಲ್ಲ ಕಡೆ ಸಖತ್ತಾಗೈತೆ. ಬಟ್ ನಮಗೆ ನೋಡೋ ಅದೃಷ್ಟ ಇಲ್ಲ. ನಾವು ಟ್ರಿಪ್ಪಲ್ಲಿದ್ದೀವಿ, ಬ್ಯಾಕ್ ಟು ಬ್ಯಾಕ್ ಟ್ರಿಪ್ಪು, ರೆಸ್ಟೇ ಇಲ್ಲ. ನೋಡೋಣ, ಸೆಂಟ್ರಲ್ಲಿ ಏನಾದ್ರು ರೆಸ್ಟ್ ಇತ್ತು ಅಂದರೆ ಇಲ್ಲಿ ಯಾವ್ದಾದ್ರು ಸಿಟಿಯಲ್ಲಿ ಹೋಗಿ ನೋಡಿದ್ರೆ ಆಯಿತು. ಫಸ್ಟ್ ಅಂತೂ ಚೆನ್ನಾಗಿತ್ತು, ಎರಡನೇದು ಇನ್ನೂ ಚೆನ್ನಾಗಿದೆ ಅಂತೆ. ಓಕೆ, ನೋಡೋಣ. ಡೀಸೆಲೆಲ್ಲ ಹಾಕ್ಸಿ ಗುಡ್ಲುಪೇಟೆಲ್ಲ ದಾಟಿ ಸೀದಾ ಇವಾಗ ಹೋಗ್ತಾ ಇದ್ದೀವಿ ಕೇರಳಗೆ. ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಟೋಲ್ ಗೇಟಿಂದ ಹಿಂದೆ ಒಂದೊಳ್ಳೆ ಜಾಗ ಇತ್ತು. ಆಲ್ರೆಡಿ ಇವರು ಬಂದು ಎಲ್ಲ ಅಡುಗೆ ಎಲ್ಲ ಮಾಡಿದರು. TTಯಲ್ಲಿ ನೋಡಿ, ಇದೇ TT. ಬಂದು ಅಡುಗೆ ಎಲ್ಲ ಮಾಡಿದರು. ಎಲ್ಲ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ. ನಾವು ಇವಾಗ ಸೀದಾ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾ ಇರೋದೆ. ಇನ್ನೊಂದೇನು ಅಂದರೆ ಬೇಗ ಹೋಗಬೇಕು, ಟೈಮ್ ಬೇರೆ ಇಲ್ಲ, ಗೇಟ್ ಬೇರೆ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಬೇಗ ಹೋಗಿ ಊಟ ಮಾಡ್ಕೊಂಡೆಲ್ಲ ಹೊರಡಬೇಕು. ಗೇಟ್ ಪಾಸ್ ಮಾಡಬೇಕು, ಗೇಟ್ ಹಾಕೋ ಅಷ್ಟರಲ್ಲಿ. ಬನ್ನಿ.
ಹೋಗಿ ಫಸ್ಟ್ ಊಟ ಮಾಡುವ. ಜಸ್ಟ್ ಇವಾಗ ಟೋಲ್ ಗೇಟ್ ಪಾಸ್ ಆದ್ವಿ, ಟೈಮ್ ಬೇರೆ ಆಗೋಗಿದೆ, ಬೇಗ ಹೋಗ್ಬೇಕು ಇಲ್ಲ ಗೇಟ್ ಹಾಕ್ತಾರೆ. ಇನ್ನೊಂದು 5 ಕಿಲೋಮೀಟರ್ ಇದೆ ಅಷ್ಟೇ ಗೇಟು. ಸೊ ಎಲ್ಲ ನೋಡಿ ಗಾಡಿ ಬೇಗ ಬೇಗ ಹೋಗ್ತಾ ಇದ್ದಾರೆ. ಗೇಟ್ ಹಾಕಿದ್ರೆ ಬಿಡೋದೇ ಇಲ್ಲ, ಇನ್ನೇನು ಬೆಳಗ್ಗೆನೆ, ಅದಕ್ಕೋಸ್ಕರ ಬೇಗ ಬೇಗ ಹೋಗ್ತಾನೆ ಇದ್ದೀವಿ. ನೋಡಿ ಇದೇ ಗೇಟು, ಬಂಡೀಪುರ ಫಾರೆಸ್ಟು ಒಳಗಡೆ ಇವಾಗ ಹೋಗೋದೆ. ಇದೇ ನೋಡಿ ಗೇಟು. ನಮ್ಮ ಹರೀಶಣ್ಣ ಎಲ್ಲ ದುಡ್ಡು ಕೊಡ್ತಿದ್ದಾರೆ. ಇವಾಗ ಗೇಟ್ ಎಂಟ್ರಿ ಆಗ್ತಿದ್ದೀವಿ ಫಾರೆಸ್ಟ್ ಒಳಗಡೆ. ಡೀಪ್ ಫಾರೆಸ್ಟು ಒಳಗಡೆ ಕಾಡು ಪ್ರಾಣಿಗಳೆಲ್ಲ ಸಿಗ್ತವೆ. ಎಲ್ಲ ಆಫೀಸರ್ಸ್ಗಳೆಲ್ಲ ಕೂತಿದ್ದಾರೆ. ಎಲ್ಲ ಒಳಗಡೆ ಇವಾಗ ಒಟ್ಟಿಗೆ ಹೋಗೋದು. ಇನ್ನೊಂದು ಗಾಡಿನೂ ಅದನ್ನು ಬರಬೇಕು. ಎಲ್ಲ 3 ಗಾಡಿನೂ ಒಟ್ಟಿಗೆ ಫಾರೆಸ್ಟಲ್ಲಿ ಎಂಟ್ರಿ ಆಗೋದು. ಫಾರೆಸ್ಟಲ್ಲಿ ನಿಧಾನ ಹೋಗ್ತಾನೆ ಇದ್ದೀವಿ, ಯಾವುದಾದ್ರೂ ಪ್ರಾಣಿ ಸಿಗುತ್ತಾ ಅಂತ ನೋಡೋಣ ಅಂತ. ಬಟ್ ಪ್ರಾಣಿ ಯಾವುದೂ ಸಿಗ್ತಾ ಇಲ್ಲ. ಸಿಗುತ್ತೆ ಮುಂದೆ ಇನ್ನು ಒಳಗಡೆ, ಸಿಕ್ಕರೆ ಪಕ್ಕ ನೋಡ್ಕೊಂಡು ಹೋಗೋದು. ಝೂ ಅಲ್ಲಿ ದುಡ್ಡು ಕೊಟ್ಟು ನೋಡೋಕ್ಕಿಂತ ಇಲ್ಲಿ ನೋಡೋದ್ರಲ್ಲಿ ಏನೋ ಒಂಥರ ಮಜಾ ಇದೆ. ಈ ಥರ ನೋಡೋದೇ ಒಂಥರ ಮಜಾ. ಬಟ್ ಪ್ರಾಣಿನೇ ಸಿಗ್ತಾ ಇಲ್ಲ ನಮಗೆ ಲೈಟು. ಎಲ್ಲ ನೋಡಿ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಎಲ್ಲ ನಮ್ಮ ಕನ್ನಡ ಫ್ಲಾಗ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ನೋಡಿ ಪೂರ್ತಿ ಕೇರಳ ಸ್ಟಾರ್ಟ್ ಆಯಿತು. ನಮ್ಮ ಕರ್ನಾಟಕ ಮುಗೀತು ಬಾರ್ಡರು, ಇನ್ಮೇಲೆ ಕೇರಳ ಸ್ಟಾರ್ಟು. ಕೇರಳದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಕೇರಳ ಎಂಟ್ರಿ ಆಯಿತು ನಮ್ಮದು. ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ನೋಡಿ, ಆ ಕಡೆ ರೈಟ್ ಸೈಡಲ್ಲಿ. ಇದೇ ನೋಡಿ ಕೇರಳ ಎಂಟ್ರಿ ಆಗೈತು. ಇವಾಗ ಟ್ಯಾಕ್ಸ್ ಕಟ್ಟಬೇಕು ಚೆಕ್ ಪೋಸ್ಟಲ್ಲಿ. ಎಲ್ಲ ಗಾಡಿನೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನಾವು ಹೋಗಿವಾಗ ಟ್ಯಾಕ್ಸ್ ಕಟ್ಟಿ ಹೋಗ್ತಾ ಇರೋದೆ. ನಮ್ಮ ಅಜಯಣ್ಣ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟೋಕ್ಕೆ. ಎಲ್ಲ ಗಾಡಿನೂ ನಿಲ್ಲಿಸಿದ್ದಾರೆ. ಹೋಗಿ ಟ್ಯಾಕ್ಸ್ ಕಟ್ಟಿ ಸೀದಾ ನಾವು ಹೋಗ್ತಾ ಇರೋದೆ ಕ್ಯಾಲಿಕಟ್ಗೆ. ಘಾಟದ ಮೇಲೆ ಮ್ಯಾಪ್ ಹಾಕೋ. ಜೂಜುವಾಡಿ, ಜೂಜುವಾಡಿ, ZU ಇಲ್ಲ, ಜೂಜುವಾಡಿ, WADI, ಜೂಜುವಾಡಿ. ಇದು ನಮ್ಮ TT ಅಡುಗೆದು, ಅವ್ರದ್ದು ಕಟ್ಟಾಯ್ತು ಹೋಗ್ತಾ ಇದ್ದಾರೆ. ನಾವು ಒಂದು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾನು ಟೀ ಕುಡಿತಿದ್ದಿಲ್ಲ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೀ, ಕುಡಿಯಬಿ ಅಂದ್ಬಿಟ್ಟು ನಮ್ಮ ಅಜಯಣ್ಣ ಫೋರ್ಸ್ ಮಾಡಿದ್ರು. ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಕುಡಿದೆ, ಬಟ್ ತುಂಬ ಚೆನ್ನಾಗಿತ್ತು. ಓಕೆ, ಇವಾಗ ಸೀದಾ ಹೋಗ್ತಾ ಇರೋದೆ ಕ್ಯಾಲಿಕೇಟು. ಇವಾಗ ನೆಕ್ಸ್ಟ್ ಘಾಟಿ ಇಳಿಸಿ ಅಲ್ಲೊಂದು ಟೀ ಕುಡಿದು ಹೋಗ್ತಾ ಇರೋದೆ. ಇಲ್ಲೇ ಟೀ ಕುಡಿದಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿ ಕರ್ನಾಟಕ ಫ್ಲ್ಯಾಗ್ ಕಟ್ಕೊಂಡು ಫುಲ್ಲು ಹಾವಳಿ ಮಾಡ್ತಾ ಇರೋದೆ. ತುಂಬ ಚೆನ್ನಾಗಿರುತ್ತೆ ಶಬರಿಮಲೆ ಟ್ರಿಪ್ ಎಲ್ಲ. ನಮ್ಮದು ಶಬರಿಮಲೆ ಟ್ರಿಪ್ ಆಗಿದೆ, ಒಂದಲ್ಲ ಎರಡಲ್ಲ 4 ಆಗಿದೆ ನಮ್ಮದು. ನಾವು ಶಬರಿಮಲೆಗೆ ಹೋಗೋದು. ಎಲ್ಲ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಾನು ಈ ಥರ ಹಿಂಗೆ ಹುಚ್ಚಿನ ಥರ ಮಾತಾಡ್ತಾ ಇದ್ದೀನಿ. ಎಲ್ಲರೂ ನೋಡಿದಾರು ಹುಚ್ಚ ಅನ್ಕೊತಾರೆ ಅಷ್ಟೇ. ಇದೇ ನೋಡಿ ಕ್ಯಾಲಿಕಟ್ ಘಾಟು. ಇವಾಗ ಘಾಟ್ ಇಳಿತಾ ಇದ್ದೀವಿ ನಾವು. ಸ್ಟಾರ್ಟ್ ಆಯ್ತು ಇವಾಗ ಘಾಟ್ ಸೆಕ್ಷನ್ನು.
ನೋಡಿ ಘಾಟ್ ಎಲ್ಲ ಎಷ್ಟು ಡೀಪ್ ಇದೆ ಅಂತ. ಕೆಳಗಡೆ ಪೂರ್ತಿ ಊರೇ ಕಾಣುತ್ತೆ. ನೋಡಿ ಕೆಳಗಡೆ ಪೂರ್ತಿ ಊರೇ ಕಾಣುತ್ತೆ, ಅಷ್ಟು ಡೀಪ್ ಇದೆ. ನೋಡಿ ಘಾಟ್ ಬಂದ ತಕ್ಷಣ ನಮ್ ಗ್ಲಾಸ್ ನೋಡಿ ಹೇಗಾಗಿದೆ ಅಂತ. ಘಾಟ್ ಮಾತ್ರ ಹೆವಿ ಅಂದ್ರೆ ಹೆವಿ ಡೀಪ್ ಇದೆ. ಇಲ್ಲಿ ತುಂಬಾ ನಿಧಾನ ಹೋಗ್ಬೇಕು. ಆಲ್ರೆಡಿ ಜಾಮ್ ಆಗಿದೆ ನೋಡಿ ಘಾಟು. ಈ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಹೋಗೋದ್ರಿಂದ ತುಂಬಾ ಜಾಮ್ ಆಗುತ್ತೆ. BH4 ಸೌಂಡ್ ನೋಡಿ ಹೆಂಗ್ ಬರ್ತಿದೆ. ನೋಡಿ ನಾವು ಬಸ್ಗಳೆಲ್ಲ ಹಿಂಗೆ ಆರಾಮಾಗಿ ಪಾಸ್ ಮಾಡ್ಕೊಂಡ್ಬಿಡ್ತೀವಿ. ದೊಡ್ಡ ಗಾಡಿ ಚಿಕ್ಕ ಗಾಡಿಗಳೆಲ್ಲ ನಮ್ಮ ಬಸ್ಸು ಕಾರು ಈ ತರ ಎಲ್ಲ. ಬಟ್ ಲಾರಿಯರ್ದು ತುಂಬಾ ಟನ್ನೇಜ್ ಹಾಕಿರ್ತಾರೆ ಅವ್ರು. ಪಾಪ ಘಾಟ್ ಇಳಿಸೋ ಅಷ್ಟರಲ್ಲಿ ಮುಗ್ದೇ ಹೋಯ್ತು ಕತೆ. ಡ್ರಮ್ಗಳೆಲ್ಲ ಹೆವಿ ಅಂದ್ರೆ ಹೆವಿ ಹೀಟ್ ಆಗಿರ್ತಾವ ಅವ್ರದ್ದು. ನೋಡಿ ಅವರು ಅವಾಗ್ಲಿಂದ ಎಷ್ಟು ಕಷ್ಟಪಡ್ತಿದ್ದಾರೆ ಘಾಟ್ ಇಳಿಸಕ್ಕೆ. ನಾವು ನೋಡಿ ಹಿಂಗೆ ಹೋಗ್ಬಿಡ್ತೀವಿ. ನಮ್ದು BH4 ಗಾಡಿ, ನಮ್ದು ಎಲ್ಲರ ಗಾಡಿಗಿಂತ BH4 ಅಲ್ಲಿ ಒಂದು ಒಳ್ಳೆ ಇದಿರುತ್ತೆ. ಆರಾಮಾಗಿ ಗಾಡಿ ಹೋಗುತ್ತೆ. ಗೇರ್ ಕೇಳಲ್ಲ ನಮ್ದು ಜಾಸ್ತಿ, ಆರಾಮಾಗಿ ಹೋಗುತ್ತೆ ಗಾಡಿ. ಬಟ್ ಇದ್ರಲ್ಲಿ ಹೆವಿ ಅಂದ್ರೆ ಹೆವಿ ಡಿಪ್ ಇದೆ, ಅದಕ್ಕೋಸ್ಕರ ಥರ್ಡ್ ಹಾಕೊಂಡು ಹೋಗ್ತಾ ಇದೀವಿ. ಲಾರರ್ ಕಷ್ಟ ಎಷ್ಟಿದೆ ಅಂತ. ಅದು ಹೆವಿ ಅಂದರೆ ಹೆವಿ ಲೋಡ್ ಹಾಕೊಂಡು ಬರ್ತಾ ಇದ್ದಾರೆ. ಗಾಡಿ ಹತ್ತುತ್ತಿಲ್ಲ, ಇವರು ಬಿಡ್ತಿಲ್ಲ. ಹಿಂದೆ ಮುಂದೆ ಎಲ್ಲ ಹೋಗಿ ಕಟ್ ಮಾಡ್ಕೊಂಡು ಲಾಸ್ಟಿಗಂತೂ ಹೊತ್ತಿದ್ದಾರೆ. ನೋಡಿ ಎಷ್ಟು ಕಷ್ಟ ಗಾಡಿದು. ನಮ್ಗೆ ಲೆಫ್ಟ್ ಮಿಲ್ ನೋಡಲಿ. ಜಾಸ್ತಿ ಇದೇ ಲಾಸ್ಟ್ ಟರ್ನಿಂಗು. ಇನ್ನೇನು ಘಾಟ್ ಇಳ್ದಾಯ್ತು. ಇದೊಂದು ಟರ್ನಿಂಗ್ ಇಳಿದ ತಕ್ಷಣ ಘಾಟ್ ಕ್ಲೋಸ್ ಆಗುತ್ತೆ. ಕೆಳಗಡೆ ಹೋಗಿ ನಿಲ್ಸೋದು ಒಂದು 10 ನಿಮಿಷ. ಹೀಗೆ ಡ್ರಮ್ಮು ತುಂಬ ಹೀಟ್ ಆಗಿದ್ದಾವೆ. ನಮ್ದೇನು ಜಾಸ್ತಿ ಹೀಟ್ ಆಗಿಲ್ಲ, ಆ ಗಾಡಿಗಳದ್ದು ಸ್ವಲ್ಪ ಜಾಸ್ತಿ ಹೀಟ್ ಆಗಿರುತ್ತೆ. ಹೋಗಿ ಒಂದೊಳ್ಳೆ ಟೀ ಕುಡ್ದು 10 ನಿಮಿಷ ರೆಸ್ಟ್ ಮಾಡಿ ಹೊರಡೋದೆ ಸೀದಾ ಮತ್ತೆ. ನೋಡಿ ಘಾಟಿ ಇಳ್ದಾಯ್ತು, ಕೆಳಗಡೆ ಬಂದಾಯ್ತು ಸಿಟಿಗೆ. ಗುರು ಇಂತೂ ಘಾಟಿ ಇಳಿದು ಬಂದಾಯ್ತು. ನಮ್ದೆಲ್ಲ ಸ್ವಲ್ಪ ಡ್ರಮ್ಮು ಹೀಟ್ ಆಗಿದೆ ಲೈಟಾಗಿ. ಮುಂದೆ ಎಲ್ಲ ಕಲ್ಲು ಕೊಟ್ಟು ಇವಾಗ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ರೋಡಲ್ಲಿ ಎಲ್ಲ ಅಂಗಡಿಗಳು ಇರ್ಬೋದು. ಅಲ್ಲಿ ಅವಾಗ್ಲೇನೆ ತೋರಿಸ್ತಿದ್ದೆ ಅಂಗಡಿಗಳು. ಪ್ರತಿಯೊಂದು ಅಂಗಡಿನೂ ನೈಟು 12:30 ಆದ್ರೂ ಓಪನ್ ಇದ್ದಾವೆ. ಹೋಟೆಲ್ಗಳು, ಅಂಗಡಿಗಳು ಎಲ್ಲದೂ ಕೆಲವೊಂದೊಂದು ಹಲ್ವಾ ಅಂಗಡಿಗಳು, ಹೋಟೆಲ್ಗಳು, ಬಂಕ್ಗಳೆಲ್ಲ ಬಿಡಿ, ಬಂಕ್ ಓಪನ್ ಇರುತ್ತೆ. ಅದೇ ಹೋಟೆಲ್ಲು ಕೆಲವು ಅಂಗಡಿಗಳೆಲ್ಲ ಓಪನ್ ಇದ್ದಾವೆ ಇನ್ನೂ 12:30 ಆದ್ರೂ. ಬಟ್ ನಮ್ಮ ಕಡೆ ಎಲ್ಲ 10 ಗಂಟೆಗೆಲ್ಲ ಕ್ಲೋಸು.
ನೋಡಿ ಕೇರಳದಲ್ಲಿ 12:30 ಆದ್ರೂ ಎಲ್ಲ ಓಪನ್ ಇದ್ದಾವೆ. ಬಟ್ ಜನನೂ ಅಷ್ಟೇ, ಆದ್ರೂ 12:30 ಆದ್ರೂ ಮಲಗಿಲ್ಲ, ಓಡಾಡ್ತಿದ್ದಾರೆ. ಅವಾಗ್ಲಿಂದನೂ ನೋಡ್ತಾನೆ ಇದ್ದೀನಿ ನೋಡಿ ಇಲ್ಲಿ. ಗುರು ಟೈಮ್ ಬಂದು 1 ಗಂಟೆ 30 ನಿಮಿಷ, 1:30 ಕರೆಕ್ಟಾಗಿ. ಆ ಕಡೆ ಆ ಲಾಡ್ಜಲ್ಲಿ ಬರೀ ಹುಡುಗಿಯರನ್ನೆಲ್ಲ ಇಳಿಸಿ ಗರ್ಲ್ಸನ್ನು ಈ ಕಡೆ ಬಾಯ್ಸಿಗೊಂದು ಬಂದಿದ್ದೀವಿ. ರೂಮ್ಸು ಸಿಕ್ತು, ಎಲ್ಲ ಹೋಗಿದ್ದಾರೆ. ಬಟ್ ನಮಗೆ ಪಾರ್ಕಿಂಗ್ ಇಲ್ಲ. ಕೇರಳ ಅಂತೂ ಚಿಕ್ಕ ರೋಡ್ ಅಂದರೆ ಚಿಕ್ಕ ರೋಡು. ಇವಾಗ ನೈಟ್ ಅಷ್ಟೇ ಸೇಫು ಜರ್ನಿ ಮಾಡೋಕ್ಕೆ. ಬೆಳಗ್ಗೆ ಅಂತೂ ಡೇ ಟೈಮಲ್ಲಿ 1 ಗಂಟೆಗೆ ಹೆಚ್ಚು ಕಮ್ಮಿ 20 ಕಿಲೋಮೀಟ್ರ್ ಹೋದರೂ ಹೆಚ್ಚು. ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ, ಅಷ್ಟು ಇರುತ್ತೆ, ಗಾಡಿಗಳು ಪಾಸ್ ಆಗೋದೇ ಇಲ್ಲ. ಬೆಳಗ್ಗೆ ಹೊಡೆಯೋದಂತೂ ತುಂಬ ಕಷ್ಟ, ಅದಕ್ಕೆ ನೈಟೇ ಎಲ್ಲ ಹೊಡ್ಕೊಂಬರೋದು. ಗುರು ಅಲ್ಲೂ ಇಲ್ಲ, ಎಲ್ಲೆಲ್ಲೂ ಸಿಗಲಿಲ್ಲ ಪಾರ್ಕಿಂಗು. ಅಂತೂ ಫೈನಲಿ ನಮ್ಮ ಫಸ್ಟ್ನೇ ಜಾಗ, ಫಸ್ಟಿಗೆ ಬಂದಿದ್ದೀವಲ್ಲ ಅಲ್ಲೇ ಬಂದು ಪಾರ್ಕಿಂಗ್ ಹಾಕಿದ್ದೀವಿ. 3 ಗಾಡಿನೂ ಇಲ್ಲೇ ಪಾರ್ಕಿಂಗ್ ಹಾಕಿದ್ದೀವಿ. ಇದು ಆ್ಯಕ್ಚುಲಿ ಒನ್ ವೇ, ಸೊ ಒಂದು ಸ್ವಲ್ಪ ಸೇಫೇ ಇರುತ್ತೆ ಅಂದ್ಬಿಟ್ಟು ಪಾರ್ಕಿಂಗ್ ಹಾಕಿ ಇವಾಗ ಮಲ್ಕೊಳೋದೆ ಸೀದಾ.